ಸುರಪುರದಲ್ಲಿ ಮಾದಿಗ ಹೋರಾಟಗಾರರಿಗೆ ಸನ್ಮಾನ. ಒಳ ಮೀಸಲಾತಿಗೆ ಮತ್ತೆ ಧ್ವನಿ ಎತ್ತಿದ ಮಾದಿಗ ಬಂಧುಗಳು. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ರಂಗಪೇಟೆಯ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಭವನದಲ್ಲಿ ಮಾದಿಗ ಸಮಾಜದ ಹೋರಾಟಗಾರರಿಗೆ ಸನ್ಮಾನ ಸಮಾರಂಭವನ್ನು ನಡೆಸಲಾಯಿತು. ಸತತ 35 ವರ್ಷಗಳೊಳಗಿನ ಮೀಸಲಾತಿಗೆ ಹೋರಾಟ ಮಾಡಿದ 25 ಮಂದಿಗೆ ಸನ್ಮಾನ ಹಾಗೂ ಅಭಿನಂದನಾ ಪತ್ರವನ್ನು ನೀಡಲಾಯಿತು. ಕಾರ್ಯಕ್ರಮವನ್ನು ಶ್ರೀ ಮಹಾರಾಜರು ಮನ್ನಿಹಾಳ, ಯಾದಗಿರಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಶ್ರೀ ರಾಜ್ಕುಮಾರ್ ನಾಯಕ್ ಅವರು ಜ್ಯೋತಿಯನ್ನ ಬೆಳಗಿಸಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಹಾಗೆ ಬಾಬು ಜಗಜೀವನ್ ರಾಮ್ ಭಾವಚಿತ್ರಗಳಿಗೆ ಪುಷ್ಪಾರ್ಚನೆಯನ್ನ ಮಾಡಿ ಉದ್ಘಾಟನೆಯನ್ನ ಮಾಡಿದರು. ಹೋರಾಟಗಾರರು ಮಾತನಾಡಿ, ಇನ್ನೂ ಒಳ ಮೀಸಲಾತಿಯ ಪೂರ್ಣ ಅನುಷ್ಠಾನ ಆಗಿಲ್ಲ, ಬರೀ ಆದೇಶ ಅಷ್ಟೇ ಇದೆ. ನಮ್ಮ ಹಕ್ಕಿಗಾಗಿ ಮತ್ತೆ ಸಂಘಟಿತ ಹೋರಾಟ ಅವಶ್ಯಕವಾಗಿದೆ ಅಂತ ಸ್ಪಷ್ಟಪಡಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಶಿವರಾಜ್, ಭೀಮಶಂಕರ ಬಿಲಾವ್, ಶ್ರೀಮತಿ ಲಕ್ಷ್ಮಿ, ಮಲ್ಲು ಬಿಲ್ಲವ್, ಅಜಯ್ ಬಿಲ್ಲವ್ ಸೇರಿದಂತೆ ಹಲವರು ಭಾಗವಹಿಸಿದ್ರು. ಆ ಒಂದು ಸಮಿತಿ ಮುಖಾಂತರ ಈ ಮೀಸಲಾತಿ ಅನ್ನುವಂಥದ್ದು ನಮ್ಮ ಪ್ರಜ್ಞೆಗೆ ಬಂದದ್ದು. ಅವತ್ತು ನಮ್ಗೆ ಗೊತ್ತಾದದ್ದು ನಮ್ಮ ಮೀಸಲಾತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾನ್ಸ್ಟಿಟ್ಯೂಷನ್ ನಲ್ಲಿ ನಮ್ಗೆ ಮೀಸಲಾತಿ ಬರಲಾರ ಅಂತ ಗೊತ್ತಾಗುತ್ತೆ ಅವತ್ತು. ಆ ಒಂದು ಅವತ್ತಿನಿಂದ ಇವತ್ತಿನಲ್ಲಿ ನಿರಂತರ ಹೋರಾಟ ಇದು. ಹೈದರಾಬಾದ್ ನಲ್ಲಿ ನಮ್ಮ ಜನ ಸೂಸೈಡ್ ಮಾಡಿಕೊಂಡ್ರು. ಕರ್ನಾಟಕದಲ್ಲಿ ಎಷ್ಟೋ ಜನ ಹೋರಾಟ ಮಾಡಿ ವೃದ್ಧಾಪ್ಯ ಹೊಂದಿ ಒಟ್ಟಿ ಊಟ ಇಲ್ಲಾರೆ ಬಟ್ಟೆ ಇಲ್ಲಾರೆ ನಾವು ಹೋರಾಟ ಮಾಡ್ಕೊಂತ ಹೋಗೋದು ನಮ್ಮ ಹೆಂಡ್ರ ಮಕ್ಕಳು ಉಪವಾಸ ಮಾಡ್ಕೊಳ್ಳೋದು. ನಿಮ್ಗೆ ಯಾವ ಪರಿಚಯ ಇಲ್ಲ, ನಮ್ಮ ಪರಿಚಯ 35 ವರ್ಷದಿಂದ ನಿರಂತರವಾಗಿ ಹೋರಾಟವಾಗಿದ್ದೀವಿ. ನಾವು ನಿರಂತರ ಹೋರಾಟ ಮಾಡಿದಂಥವು. ನಾವು ಹೊರಗೆ ಎಷ್ಟು ಬೆಳೆದು ಕಾಣ್ತೀವಿ ಅಷ್ಟು ಬೆಳೆದು ನಮ್ಮ ಮನೆಗೆ ಇರಲಿಲ್ಲ. ಸತ್ಯ ಎಲ್ಲ ತಾಯಿಗೆ ಕಾಣ್ತಾ ಮನೆಗೆ ಹೇಳ್ತೀವಿ. ಬಾರಿ ಟಾಪ್ ಸೀನಿಯರ್ ಇರ್ತಾರೆ ಅವರು ಮತ್ತೆ ಎಲ್ಲರೂ ಈ ಒಂದು ಹೋರಾಟದಲ್ಲಿ ಪಾಲ್ಗೊಂಡಿದ್ದಾರೆ. ತಮ್ಮೆಲ್ಲರಿಗೂ ಅಭಿನಂದನೆಗಳು. ಮತ್ತು ಮುಂಬರುವ ದಿನಗಳಲ್ಲಿ ನಿಮ್ಮ ಒಂದು ಸಮಾಜ ಒಂದು ಒಳ್ಳೆಯ ಒಂದು ಇದರಲ್ಲಿ ಒಳ ಮೀಸಲಾತಿಯಾಗಿ ಯಾವುದೇ ಮೀಸಲಾತಿ ನೀವು ಉಪಯೋಗಿಸಿ ಮಾಡಬೇಕಂತಂದ್ರೆ ಮೊದಲನೇದಾಗಿ ನೀವು ಶೈಕ್ಷಣಿಕವಾಗಿ ಮುಂಬರಬೇಕು. ನೀವು ಹೋರಾಟ ಜೊತೆಗೆ ಶೈಕ್ಷಣಿಕವಾಗಿ ನೀವು ನಿಮ್ಮ ಮಕ್ಕಳಿಗಾಗಲಿ ಮತ್ತು ನಿಮ್ಮ ಮನೆಯಲ್ಲಿ ಇದ್ದಂಥ ಎಲ್ಲರಿಗೂ ಶೈಕ್ಷಣಿಕವಾಗಿ ನೀವು ಒಂದು ಡಿಗ್ರಿ ಕಂಪ್ಲೀಟ್ ಮಾಡತನ ಯಾವುದೇ ಒಂದು ಹೋರಾಟದಲ್ಲಿ ತಾವು ಏನಾಗಲಿ ಪಾಲ್ಗೊಳ್ಳಬಹುದು. ಯಾಕಂತಂದ್ರೆ ವಿದ್ಯೆ ಒಂದು ಭಾಳ ಇಂಪಾರ್ಟೆಂಟ್ ಈಗಿನ ಕಾಲದಲ್ಲಿ. ನೀವೇನೇ ಮಾಡಿದ್ರು ಒಂದು ನಿಮ್ಮ ಡಿಗ್ರಿ ಆಗಲಿ ಏನೇ ಒಂದು ನೀವು ಮಾಡಿದ್ರಪ್ಪ ಅಂತಂದ್ರೆ ಮುಂಬರುವ ದಿನಗಳಲ್ಲಿ ತಮಗೆ ಒಂದು ಆರ್ಥಿಕ ಸಹಾಯವಾಗಲಿ ಮತ್ತು ಹೋರಾಟ ಮಾಡೋಕ್ಕೆ ಒಂದು ಶೈಕ್ಷಣಿಕ ಭಾಳ ಇಂಪಾರ್ಟೆಂಟ್ ಆದ. ಮತ್ತೆ ತಮ್ಮ ಸಮಾಜಕ್ಕೆ ಒಂದೆರಡು ಮಾತಾಡೋಕ್ಕೆ ಇಷ್ಟಪಡ್ತೀನಿ ನಾನು. ನಾವಾಗಲಿ ನಮ್ಮ ಕುಟುಂಬ ಆಗಲಿ ನಮ್ಮ ಸಮಾಜಕ್ಕಾಗಿ ಯಾವಾಗಲೂ ನಾವು ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳ್ತಾ ನಾನೊಂದು ಮಾತನ್ನು ನಿಮ್ಮಲ್ಲಿ ಹಂಚಿಕೊಳ್ಳಕ್ಕ ನಾ ಇಷ್ಟಪಡ್ತೀನಿ ಬಂಧುಗಳೇ. 1995ರಿಂದ ಒಳ ಮೀಸಲಾತಿ ಹೋರಾಟ ಪ್ರಾರಂಭವಾಯಿತು. ಅಲ್ಲಿಂದ ಇಲ್ಲಿವರೆಗೆ 35 ವರ್ಷ ಸತತವಾಗಿ ಜನಾಂಗದ ಸಲುವಾಗಿ ನಮ್ಮೆಲ್ಲ ಜೀವನವನ್ನೇ ಜನಾಂಗದಗೋಸ್ಕರವಾಗಿ ತ್ಯಾಗ ಮಾಡಿರ್ತಕ್ಕಂಥ ವಿಷಯ ತಮ್ಮ ಮುಂದೆ ಹಂಚಿಕೊಳ್ಳಕ್ಕೆ ನಾನು ಬಯಸ್ತೇನೆ ಬಂಧುಗಳೇ. ಇದು ಮೊನ್ನೆ 2025ರಂದು 1ನೇ ತಾರೀಕು ಆಗಸ್ಟ್ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಆಯಿತು. ಅದು ಆ ಕೀರ್ತಿ ಮಾನ್ಯ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ರಾಜಕೀಯಗಳನ್ನು ತಂದು ಹಾಗೂ ಪೊಲೀಸ್ ಸ್ಟೇಷನ್ನಲ್ಲಿ, ತಹಶೀಲ್ ಆಫೀಸರ್ನಲ್ಲಿ, ಗ್ರಾಮ ಪಂಚಾಯತಿ ಸದಸ್ಯರಲ್ಲಿ, ತಾಲೂಕು ಸದಸ್ಯರಲ್ಲಿ ಎಲ್ಲರಿಗೂ ಮೀಸಲಾತಿ ಸಿಗಬೇಕಂತಲೇ ನಮ್ಮ ಹೋರಾಟ. ಇದಕ್ಕಾಗಿ ಹೈಕೋರ್ಟ್ ಸಮಯಕ್ಕೆ ಮಾಡಿ ಕಳಿಸದ ಮೀಸಲಾತಿ ಜನಸಂಖ್ಯೆ ಕಾರ್ಯಗಳು ಕೊಡೋದು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಮೀಸಲಾತಿ ಜನಸಂಖ್ಯೆ ಕಾರ್ಯಗಳು ಕೊಡೋದು ಅಂತ ಹೇಳಿ ಅಲ್ಲಿ ದಿಲ್ಲಿಗೆ ಮಾಜಿ 7%, ಮಾಜಿ 7% ಅರ್ಕ ತಗೊಂಡ್ರೆ 35%. ಈಗ ಏನಿಗೆ ಹೋರಾಟ ಮಾಡೋದು ಮಂದಿ ಆಗಲ್ಲ. 101 ಜಾತಿಯಾಗ ಒಂದೇ ಜಾತಿ ಹೋರಾಟ ಮಾಡ್ಕೊಂಡು ಬಂದು ಅಂದಿದ್ವಿ. ಹಕ್ಕು ಬೇಕಂತ ಹೇಳಿ ಬಂದಲ್ಲ. ಏನು ಬಲಗೈ ಎರಡನೇ ಅಂತ ನಮಗೆ ಬಲಗೈ ಬರೋದು ಅಂತ ನಾವು ಅನ್ಕೊಂಡಿವಿ.
ಈ ವಿಚಾರ ತಮ್ಮ ಎದುರು ಯಾಕೆ ಹಂಚಿಕೊಳ್ಳುತ್ತೇನೆಂದರೆ 35 ವರ್ಷನೂ ಆಗಿದ್ದಿಲ್ಲ ಕರ್ನಾಟಕದಲ್ಲಿ ಒಳ ಮೀಸಲಾತಿ ಆಡಳಿತ. ಯಾಕಂದ್ರೆ ನಮ್ಮಲ್ಲಿ ನೂರಾರು ಸಂಘಟನೆಗಳು ಹುಟ್ಕೊಂಡ್ಬಿಟ್ಟಿವಿ. ನಮ್ಮಲ್ಲಿ ನೂರಾರು ಸಂಘಟನೆಗಳು ಹುಟ್ಕೊಂಡ್ಬಿಟ್ಟಿವಿ. ಹೆಂಗಾಗಿ ಬಿಟ್ಟಿವಿ ಅಂದ್ರೆ ನಾನು ರಾಜ್ಯಾಧ್ಯಕ್ಷ, ನಾನು ಜಿಲ್ಲಾಧ್ಯಕ್ಷ,